Yeah, now we continue with the last session of this unit, that is the 21st session regarding the humans, unit 2, the luncheon. Here, in this unit, the luncheon, a short story written by Somerset Maugham, will learn means the themes which are in a way comes in the story. ಯಾವ ವಿಷಯದ ಮೇಲೆ ಬರೆದಿದ್ದಾರೆ ಏನು ಅನ್ನೋದನ್ನು ಥೀಮ್ಸ್ನ ತಿಳ್ಕೊಳ್ತಾ ಹೋಗ್ತೀರಾ. Then you will get to know how to identify the reality and appearance with the examples which are there in the text. ಓಕೆ, ಈಗಾಗಲೇ ರಿಯಾಲಿಟಿ ಆ್ಯಂಡ್ ಅಪಿಯರೆನ್ಸ್ ಹೇಗೆ ಯೂಸ್ ಮಾಡ್ಕೊಂಡಿದ್ದಾರೆ ರೈಟರ್, ಯಾವ ರೀತಿ ಆ ಡಿಫ್ರೆನ್ಸ್ನ ತೋರಿಸಿದ್ದಾರೆ ಅನ್ನೋದನ್ನು ತಿಳಿದಿದ್ದೀರಾ. And here in this session we'll discuss it in detail, and to make the students understand the author's intention behind writing the story is especially ಯಾಕೆ ಈ ರೈಟಿಂಗ್ ಈ ಸ್ಟೋರಿನ ಈ ರೀತಿ ಬರೆದಿದ್ದಾರೆ, ಏನು ಉದ್ದೇಶ ಇಟ್ಕೊಂಡು ಅನ್ನೋದನ್ನು ಮೀನ್ಸ್ ಇನ್ ದಿಸ್ ಸೆಷನ್ ಯು ಆರ್ ಗೋಯಿಂಗ್ ಟು ನೋ. ಆ್ಯಂಡ್ ದ ಸ್ಟೋರಿ ನರೇಷನ್, ಹೇಗೆ ಈ ಸ್ಟೋರಿನ ಹೇಳಿದ್ದಾರೆ, ಯಾವ ರೀತಿ ತಿಳಿಸ್ತಾ ಹೋಗ್ತಾರೆ. Means you got to know that the story is in first narration, and you will get to know that in detail here in this session, 21st session. So the session's outcomes is yes, of course, I will get to know the elements like the themes, narrative techniques, and use of humor and irony as a literary device throughout the text. ಸೊ ಹ್ಯೂಮರ್ ಆ್ಯಂಡ್ ಐರನಿ ಅಂದರೆ ಏನು ಅನ್ನೋದನ್ನು ಆಗಲೇ ಲಾಸ್ಟ್ 2 ಸೆಷನ್ಸಲ್ಲಿ ಹೇಳ್ತಾನೆ ಇದ್ದೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲೆಲ್ಲಿ ಯೂಸ್ ಆಗಿದೆ, ಯಾವ ಥರ ಕಾನ್ವರ್ಸೇಷನಲ್ಲಿ ನೀವು ಈ ಹ್ಯೂಮರ್ ಆ್ಯಂಡ್ ಐರನಿನ ಯೂಸ್ ಮಾಡಿಕೊಂಡು ಒಂದು ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿನ ವೀವ್ ಅಪ್ ಮಾಡಿದ್ದಾರೆ ರೈಟರ್ ಅನ್ನೋದನ್ನು ತಿಳ್ಕೊಳ್ತೀರಾ. ಆ್ಯಂಡ್ ಇಟ್ಸ್ ದ ಕನ್ಕ್ಲೂಷನ್ ಪಾರ್ಟ್. ಸೊ ಯು ವಿಲ್ the whole sessions 19, 20 and 25 months first the present session will be concluded, and the story is also summed up here in this session. Yes, themes, narration and conclusion. Yes, to start up with the central theme of the story, that is appearance versus reality. ಏನು ಕಣ್ಣಿಗೆ ಕಾಣಿಸುತ್ತೆ ಅದಕ್ಕಿಂತ ಸತ್ಯವಾಗಿ ಬೇರೆಯೇ ಇದೆ, ಅದು ನಿಜವಾದ ಒಂದಿದು ಬೇರೆಯೇ ಇದೆ ಅನ್ನೋದನ್ನು ರಿಯಾಲಿಟಿ ಹೇಳ್ತಾ ಹೋಗುತ್ತೆ. ಸೊ ಟು recap the story, means as you got to know, there is a writer and his fan. In the story there are only 2 characters, and these characters met for a luncheon to have their light midday meal. So but means appearance versus reality ಅಂತ ಬಂದರೆ ಅವ್ರದ್ದು ಅಸಂಪ್ಷನ್ಸ್ ಬೇರೆ ಇರುತ್ತೆ. ರೈಟರ್ ವೆನ್ he got the letter regarding this luncheon. ಸೊ luncheon ಡಿಮ್ಯಾಂಡ್ ಮಾಡಿ ಆ ಫ್ಯಾನ್ ಲೆಟರ್ ಬರೆದಿರ್ತಾಳಲ್ಲ, ಅದನ್ನು ನಾವು ಓದಿದಾಗ he thought that lady might be of young age, beautiful lady ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು he didn't deny the demand of that letter, and he accepted in spite of his poor condition. ಅದೇನೇ ಕಂಡೀಷನ್ಸ್ ಇದ್ರೂ ಒಬ್ಳು ಸುಂದರವಾದ ಹುಡುಗಿ ನನ್ನನ್ನು ಮೀನ್ಸ್ ಮೀಲಿಗೆ, ಡಿನ್ನರಿಗೆ ಇಲ್ಲ ಲಂಚಿಗೆ ಕರಿತಾ ಇದ್ದಾಳೆ ಅಂದರೆ ಯಾಕೆ ಡಿನೈ ಮಾಡೋದು, ಬೇಡ ಅನ್ನೋ ರೀತಿಲಿ ಹೇಗೋ ಮ್ಯಾನೇಜ್ ಮಾಡೋಣ. ಹಿ ಈವನ್ ಥಾಟ್ ಆಫ್ ಲಿವಿಂಗ್ ಕಾಫಿ ಥ್ರೂ ಔಟ್ ದ್ಯಾಟ್ ಮಂತ್. ಕಾಫಿನ ಕಮ್ಮಿ ಮಾಡಿದ್ರಾಯ್ತು, ಸ್ಕಿಪ್ ಮಾಡಿದ್ರಾಯ್ತು, ಅವಾಗ ನನ್ನ ದುಡ್ಡಲ್ಲಿ ನಾನು ಮ್ಯಾನೇಜ್ ಮಾಡ್ಬೋದು ಅಂತ ಹಿ ಅಕ್ಸೆಪ್ಟೆಡ್ ದ್ಯಾಟ್, ಆ್ಯಂಡ್ ಹಿ ಈವನ್ ಅರೇಂಜ್ಡ್ ಫಾರ್ ದ್ಯಾಟ್ luncheon. But the second thing is the financial condition ಆಗಲೇ ಹೇಳಿದೆ ಹಾಗೆ. When he went to that restaurant, the Fayyods, to meet that lady, she turned out to be a woman of 40 years old and fat and more talkative. Okay, talkative ಇರ್ತಾಳೆ ಅವಳು, ತುಂಬ ಮಾತಾಡ್ತಿರ್ತಾಳೆ. ಹಾಗೆ ಅವಳ ಮಾತಿಗೆ ಇವನು ಮರಳಾಗಿರ್ತಾನೆ, ಆ ಲೆಟರಲ್ಲಿ ಆ ಮಾತಿಗೆ ಮರಳಾಗಿರ್ತಾನೆ. ಬಟ್ ಇನ್ ರಿಯಲ್ ಶಿ ಈಸ್ ಅ ವುಮನ್ ಆಫ್ 40 years. ಶಿ ಈಸ್ ನಾಟ್ an young lady, ಆ್ಯಂಡ್ ಮೋರ್ ಓವರ್ ಶಿ ಈಸ್ ಫ್ಯಾಟ್. ಅವಳು ನೋಡಲಿಕ್ಕೂ ಅಷ್ಟೇನು ಚೆನ್ನಾಗಿರಲ್ಲ, ವಯಸ್ಸಾಗಿರುತ್ತೆ. ಸೊ ದ ರಿಯಾಲಿಟಿ ಈಸ್ ಮೀನ್ಸ್ ಅಪೋಸಿಟ್ ಟು ದ ಮೀನ್ಸ್ ವಾಟ್ ಎವರ್ ಹಿ ಅಸ್ಯೂಮ್ಡ್. ದೆನ್ coming down to the dialogues, yes, dialogues also reveals the reality of that lady.
ಎಸ್ ಶಿ ಹ್ಯಾಸ್ ಅ ಗುಡ್ ಅಪಿಟೈಟ್ ಅನ್ನೋದು ಆ ಒಂದು ಡೈಲಾಗ್ಸ್ ಇದರಲ್ಲಿ ತಿಳಿತಾ ಹೋಗುತ್ತೆ. ಶಿ ಆರ್ಡರ್ಡ್ ಕಂಟಿನ್ಯೂಸ್ಲಿ ವಿತೌಟ್ ಥಿಂಕಿಂಗ್ ಅಬೌಟ್ ದ ಕಾಸ್ಟ್ ಆಫ್ ದ ಫುಡ್ ಆರ್ ದ ಐಟಮ್ಸ್. ಓಕೆ, ಡಿಶ್ಗೆ ಏನು ಎತ್ತ ಅಂತ ಯೋಚನೆ ಮಾಡಿದೆ ಅವಳು ಆರ್ಡರ್ ಪ್ಲೇಸ್ ಮಾಡ್ತಾ ಹೋಗ್ತಾಳೆ. ಆ್ಯಂಡ್ yes, on the one hand, the self-centered woman. Yes, she is a self-centered woman. ಅವಳು ರೈಟರ್ ಬಗ್ಗೆ ಯೋಚನೆನೂ ಕೂಡ ಮಾಡಲ್ಲ. ಹೇಗೆ ಅವನ ಪರಿಸ್ಥಿತಿ ಏನಿದೆ, ಅವನು ಮಸ್ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಏನು ಅವನ ಹತ್ರ ದುಡ್ಡಿದೆಯೋ ಇಲ್ವೋ, ಅದು ಯಾವುದೂ ಬೇಕಾಗಿರಲ್ಲ. ಶಿ ಈಸ್ ನೆವರ್ ಮ್ಯಾನಿಪುಲೇಟೆಡ್ ದ ರೈಟರ್ ಟು ಗೆಟ್ ಸ್ಯಾಟಿಸ್ಫೈ ಹರ್ urge to taste expensive foods and the most expensive restaurant, that is Fayot's. Okay, ಆ ಫಯೋಟ್ಸಿಗೆ ಮಿಡಲ್ ಕ್ಲಾಸ್ ಆರ್ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ವಿಸಿಟ್ ಮಾಡೋ ಅಂಥ ಸ್ಥಳನೇ ಅಲ್ಲ. ಸೆನೆಟರ್ಸ್ ಆಫ್ ದ ಫ್ರಾನ್ಸ್ ದೇ ಅವರ್ ಇನ್ ಎ ವೇ ವಿಸಿಟಿಂಗ್ ದಟ್ ಪ್ಲೇಸ್ ಟು ಹ್ಯಾವ್ ದೇರ್ ಮೀಲ್ಸ್. ಓಕೆ, ಸೊ ಅಂಥ ಪ್ಲೇಸಿಗೆ ಇವಳಿಗೆ ಹೋಗೋ ಆಸೆ ಇರುತ್ತೆ. ಆ ಆಸೆ ತೀರಿಸ್ಕೊಳ್ಳಿಕ್ಕೆ ದ ರೈಟರ್ ಬಿಕಮ್ ಅ ಕೈಂಡ್ ಆಫ್ ಟೂಲ್. ಸೊ ಆ ಒಂದು ಇದು ರಿಯಾಲಿಟಿ ಗೊತ್ತಾಗುತ್ತೆ. ಆ್ಯಂಡ್ this poor and humble writer feels humiliated by this incident. ಒಂದು ರೀತಿ ಅವಮಾನ, ಒಂದು ರೀತಿ ಸಂಕಟ ಆಗ್ತಾ ಇರುತ್ತೆ, ಬಟ್ he can't even express it on the face of that lady. So this is the condition. Then yes, what the writer feels about the women and how the women appears from the outside is not true in the reality. This is what we can get to know in the theme appearance versus reality. ಏನು ಅಂದ್ಕೊಂಡಿದ್ದಾನೆ ಅವನು ಅದು ವಾಸ್ತವವಾಗಿ ನಿಜವಾಗಿರಲ್ಲ, ಅದು ಆಗುತ್ತೆ. ಹಾಗೆ ಈವನ್ ಕಮಿಂಗ್ ಡೌನ್ ಟು ದ ರೈಟರ್ ಪಾರ್ಟ್, ಈವನ್ ಅವಳೇನು ಅಂದ್ಕೊಂಡಿದ್ದಾಳೆ, ರೈಟರ್ ಅಂದ ಮೇಲೆ ಅವನು ಅಷ್ಟೆಲ್ಲ ಕಥೆಗಳು ಕಾದಂಬರಿಗಳನ್ನ ಬರೆದಿದ್ದಾನೆ, ಇಸ್ ಎ ವೆಲ್ ಮೀನ್ಸ್ ವೋಟ್ ಪಾಪ್ಯುಲರ್ ರೈಟರ್ ಅಂದಮೇಲೆ ಅವನು ಒಂದು ರೀತಿ ಅವನ ಸಂಪಾದನೆ ಚೆನ್ನಾಗಿರುತ್ತೆ, ಅವನು ಒಳ್ಳೆ ಸ್ಟೇಟಸಲ್ಲಿದ್ದಾನೆ, ಆ ಒಂದು ಅಸಂಪ್ಷನ್ ಅವಳಿಗೂ ಇರುತ್ತೇನೋ, ಹಾಗಾಗಿ ಅವಳು ಡಿಮ್ಯಾಂಡ್ ಮಾಡಲ್ದೇನೋ. ವಿ ಮೀನ್ಸ್ ಡೋಂಟ್ ಗೆಟ್ ಟು ನೋ ಆಲ್ ಸಚ್ ಥಿಂಗ್ಸ್, ಬಟ್ ವಿ ಕ್ಯಾನ್ ಅಸ್ಯೂಮ್. ದೆನ್ ನರೇಟಿವ್ ಟೆಕ್ನಿಕ್ಸ್. ನರೇಟಿವ್ ಟೆಕ್ನಿಕ್ಸ್ ಹೇಗೆ ಈ ಕಥೆನ ಹೇಳ್ತಾ ಹೋಗ್ತಾರೆ, ಯಾವ ನಿಟ್ಟಿನಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ, ನರೇಷನ್ ಯಾರು, ಸ್ಪೀಕರ್ ಆಫ್ ದ ಸ್ಟೋರಿ ಯಾರು, ಏನು ಅಂತ ಇದು ಮಾಡಿದ್ರೆ, ಹಿಯರ್ ನರೇಟಿವ್ ಟೆಕ್ನಿಕ್ ಇಸ್ ಎ ಲಿಟರರಿ ಡಿವೈಸ್ ಯೂಸ್ ಟು ಟೆಲ್ ಅ ಸ್ಟೋರಿ ಫಾಲೋಯಿಂಗ್ ಅ ಸ್ಪೆಸಿಫಿಕ್ ಸ್ಟೈಲ್ ಅಂತ ಹೇಳ್ತೀವಿ, ಆ್ಯಂಡ್ ದ ಲ್ಯಾಂಗ್ವೇಜ್ ಟು ಕನ್ವೆ ವಾಟ್ ಎವರ್ ದ ರೈಟರ್ ವಾಂಟ್ಸ್ ಟು ಕನ್ವೆ ಆರ್ ವಾಂಟ್ಸ್ ಟು ಸೇ ಟು ದ ರೀಡರ್ಸ್. ಆ ಸ್ಟೈಲ್ನ ನರೇಟಿವ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇದರಲ್ಲಿ ದ ಸ್ಟೋರಿ ಲಂಚಿಯೋನಲ್ಲಿ ಯು ಗಾಟ್ ಟು ನೋ ದ್ಯಾಟ್ ದ ಫಸ್ಟ್ ಪರ್ಸನ್ ನರೇಷನ್ನ ಯೂಸ್ ಮಾಡಿದ್ದಾರೆ. ದಟ್ ಈಸ್ ಐ ಅನ್ನೋದು ನಾನು ಅನ್ನೋ ಒಂದು ಇದರಲ್ಲಿ ನಾನೇ ಹೇಳ್ತಾ ಇರೋದು, ನನ್ನ ಬಗ್ಗೆ ಹೇಳ್ತಾ ಇರೋದೆಲ್ಲ ಫಸ್ಟ್ ನರೇಷನ್ ಆಗುತ್ತೆ. ಅಲ್ಲಿ ದ ಪ್ರೆಸೆನ್ಸ್ ಆಫ್ ಮೈಸೆಲ್ಫ್ ಇರ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳಿರೋಂಥ ಕತೆ ಇದು. In the first person narration, the author uses the pronoun like I, me, we and us. ಸೊ ನಾನು, ನನ್ನ ಬಗ್ಗೆ, ನನ್ನದು, ನನ್ನವರು ಅನ್ನೋ ಒಂದು ಇದರಲ್ಲಿ ಬರೆದಿರೋ ಅಂತ ಹೇಳಿರೋ ಕತೆ ಇದು. ಫಾರ್ ಎಕ್ಸಾಂಪಲ್ ಮೀನ್ಸ್ ದೀಸ್ ಆರ್ ದ ಲೈನ್ಸ್ ಪಿಕ್ಡ್ ಔಟ್ ಬೈ ದ ಟೆಕ್ಸ್ಟ್, ದಟ್ ಈಸ್ ಐ ಸಾ ಹರ್ ಇನ್ ದ ಥಿಯೇಟರ್. ನಾನು ಅವಳನ್ನ ನೋಡಿದೆ ಅಂದರೆ ದ ಪ್ರೆಸೆನ್ಸ್ ಆಫ್ ಐ. ಸೊ ದಟ್ ಈಸ್ ದ ಫಸ್ಟ್ ಪರ್ಸನ್. So likewise many dialogues which is there in the text, so you have to read the text to get to know the narrative technique which is used in the story The Lancion. And this technique actually creates a close relationship between the narrator and the reader. ಸೊ ನಾವು ಎಲ್ಲೋ ಏಲಿನೇಟೆಡ್ ಫೀಲ್ ಆಗಲ್ಲ, ಯಾರೋ ಹೇಳ್ತಿದ್ದಾರೆ ಅನಿಸಲ್ಲ ನಮಗೆ. ನಮ್ಮ ನರೇಟರ್ ಮೀನ್ಸ್ ದ ಆಥರ್ ಆಫ್ ದ ಸ್ಟೋರಿನೇ ನಮ್ಮ ಜೊತೆ ಅವನ ಒಂದು ಎಕ್ಸ್ಪೀರಿಯನ್ಸ್ನ, ಅವನು ಏನು ಅಂದ್ಕೊಂಡಿದ್ದಾನೆ ಅದನ್ನು ಶೇರ್ ಮಾಡ್ತಿದ್ದಾನೇನೋ, ನಮಗೆ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ನಾವು ಫೀಲ್ ಆಗ್ತೀವಿ. ದ್ಯಾಟ್ಸ್ ದ ಯುನಿಕ್ನೆಸ್ ಆಫ್ ಫಸ್ಟ್ ನರೇಷನ್, first person narration. Then there are other forms of narration, that is second person and third person narration. You can get to know these in detail if you refer any glossary of literary terms, first person, second person, third person in detail ಆಗಿ ನೀವು ತಿಳ್ಕೊಬೋದು. ಸೊ ಇಲ್ಲಿ ಯಾರ್ದೋ ಬಗ್ಗೆ ಹೇಳೋ ಅಂಥದ್ದು, ಬೇರೆಯವ್ರ ಕಥೆನ ಹೇಳೋ ಅಂಥದ್ದು, ದಟ್ ಈಸ್ ಥರ್ಡ್ ಪರ್ಸನ್, ಸೆಕೆಂಡ್ ಪರ್ಸನ್ ಆಗುತ್ತೆ. ದೆನ್ ಕಮಿಂಗ್ ಡೌನ್ ಟು ದ ಪ್ರೆಸೆನ್ಸ್ ಆಫ್ ಹ್ಯೂಮರ್ ಆ್ಯಂಡ್ ಐರನಿ. ಹ್ಯೂಮರ್ ಅಂದ್ರೇನು, ಐರನಿ ಅಂದ್ರೇನು ಅನ್ನೋದನ್ನು ಫಸ್ಟ್ ಬಿಗಿನಿಂಗ್ ಸೆಷನಲ್ಲೇ ನೀವು ತಿಳ್ಕೊಂಡ್ರಿ. ಸೊ ಹೌ ಇಟ್ ಈಸ್ ಇನ್ ಎ ವೇ ಯೂಸ್ಡ್ ಥ್ರೂ ಔಟ್ ದ ಸ್ಟೋರಿ ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. The presence of irony is in the dialogues of women gives a comic or humorous touch throughout the story. Yes,
presence of irony ಇದೆಯಲ್ಲ, that is there in the dialogues of the women. Why? Because she goes on telling something which is very pretentious, somewhat meaningless to her own act. ಅವಳು ಏನು ಮಾಡ್ತಿದ್ದಾಳೆ ಅದಕ್ಕೂ ಸಂಬಂಧನೇ ಇಲ್ಲ, ಅರ್ಥನೇ ಇಲ್ಲ. ಆ ಒಂದು ಇದನ್ನು ಅವಳು ಯೂಸ್ ಮಾಡ್ತಾ ಹೋಗ್ತಾಳೆ. that makes us to feel a kind of comical act ಅನ್ನೋ ರೀತಿಲಿ ಅನಿಸುತ್ತೆ. So it starts with her assurance, as I said even in the early sessions, that I never eat more than one thing ಅಂತ ಹೇಳ್ಕೊಂಡೆ she goes on placing the orders unstoppably. So whatever the list of the items she ordered for, or like salmon, caviar, champagne, asparagus, ice cream, coffee and peaches, these are the most expensive items on that menu. ಅದನ್ನು ಅವಳು ಒಂದಾದ್ಮೇಲೆ ಒಂದು ಹೇಳ್ತಾನೆ ಹೋಗ್ತಾಳೆ. ಶಿ ನೆವರ್ ಥಾಟ್ ಆಫ್ ವಾಟ್ಸ್ ಅ ಕಂಡೀಷನ್ ಆಫ್ ದ್ಯಾಟ್ ರೈಟರ್. ಅವನೇನು ಅನ್ಕೋತಿದ್ದಾನೆ, ಅವನೇನು ಅದಕ್ಕೆ ಪೇ ಮಾಡೋಷ್ಟು ಅವನ ಹತ್ರ ದುಡ್ಡಿದೆಯೋ ಇಲ್ವೋ, ಯಾವ ಆಲೋಚನೆಯೂ ಇಲ್ಲದೆ ಹೇಳ್ತಾ ಹೋಗ್ತಾಳೆ. ದಟ್ ಈಸ್ ಹೌ. ಆ್ಯಂಡ್ ಇನ್ ಅಡಿಷನ್ her comment on the diet of other people, ಬೇರೆಯವ್ರ ಬಗ್ಗೆ, ಅವರ ಡಯಟ್, ಅವರ ಒಂದು ಫುಡ್ ಹ್ಯಾಬಿಟ್ ಬಗ್ಗೆ ಮಾಡೋ ಅಂತ ಅವಳ ಕಾಮೆಂಟ್ಸ್ ಇದೆಯಲ್ಲ, ದಟ್ ಆಲ್ಸೋ ಎವೋಕ್ ಲಾಫ್ಟರ್. ಐ ಥಿಂಕ್ ಪೀಪಲ್ ಈಟ್ ಫುಡ್ ಟೂ ಮಚ್ ನವೆ ಡೇಸ್ ಅಂತ ಅವಳು ಹೇಳ್ತಾಳೆ, ಬಟ್ ಅವಳು ತಿಂತಿರೋದು ಟೂ ಮಚ್ ಅಂತ ಅವಳಿಗೆ ಅನ್ನಿಸ್ತಾ ಇಲ್ಲ. ದಟ್ ಈಸ್ ದ ಐರಾನಿಕಲ್ ಥಿಂಗ್. ಆ್ಯಂಡ್ ಐ ಡೋಂಟ್ ಬಿಲೀವ್ ಇನ್ ಓವರ್ಲೋಡಿಂಗ್ ಮೈ ಸ್ಟಮಕ್ ಅಂತ ಹೇಳ್ತಾಳೆ, ಬಟ್ ಶಿ ಈಸ್ ಇನ್ ಎ ವೇ ಓವರ್ ಡಂಪಿಂಗ್ ಟು ಹರ್ ಸ್ಟಮಕ್ ಬೈ ಆರ್ಡರಿಂಗ್ ಮೀನ್ಸ್ ಮೆನಿ ಐಟಮ್ಸ್. ಅದನ್ನು ಅವಳು ಕನ್ಸಿಡರ್ ಮಾಡ್ತಾ ಇಲ್ಲ. ದೆನ್ even she made a remark on the food habit of the writer, that is and also she herself means ಎಂತ quotes has an example for him. ಅವಳೇ ಒಂದು ಎಕ್ಸಾಂಪಲ್ ಅನ್ನೋ ರೀತಿಲಿ ಹೇಳ್ತಾಳೆ. ವೈ ಡೋಂಟ್ ಯು ಫಾಲೋ ಮೈ ಎಕ್ಸಾಂಪಲ್ ಆ್ಯಂಡ್ ಜಸ್ಟ್ ಈಟ್ ಒನ್ ಥಿಂಗ್ ಅಂತ ಹೇಳ್ತಾಳೆ. ಇಸ್ ಅಫ್ಕೋರ್ಸ್ ಒನ್ ಥಿಂಗ್, ಒಂದು ಆರ್ಡರ್ ಮಾಡಿ ಅದನ್ನು ತಿನ್ನಬೇಕು ಮತ್ತು ನೆಕ್ಸ್ಟ್ ಆರ್ಡರ್ ಮಾಡಬೇಕು ಅನ್ನೋ ರೀತಿಲಿ ಅವಳು ಮಾಡ್ತಾ ಹೋಗ್ತಾಳೆ. ಬಟ್ ದಟ್ ಇನ್ ಎ ವೇ ಮೇಕ್ಸ್ ಅಸ್ ಟು ಫೀಲ್ ಮೀನ್ಸ್ ಲಾಫ್ಟರ್. And thus the writer sarcastically replies ultimately after losing his patience. ಓಕೆ, ಅವನೇನೋ ಪ್ಲೀಸ್ ಮಾಡೋಕ್ಕೆ ಬಂದಿರ್ತಾನೆ ಯಂಗ್ ಲೇಡಿ ಅಂತ ಮೊದಲೇ ಶಾಕ್ ಆಗಿದೆ. ಈಗ ಅವಳ ಒಂದು ಫುಡ್ ಹ್ಯಾಬಿಟ್ ನೋಡಿ, ಆ್ಯಪಿಟೈಟ್ ನೋಡಿ ಅವನಿಗೆ ಇನ್ನೂ ಒಂದು ಅನ್ಡೈಜೆಸ್ಟಬಲ್ ಸಿಚುಯೇಷನಲ್ಲಿ ಇದ್ದಾನೆ ಅವನು. ಹಾಗಾಗಿ ಸರ್ಕಾಸ್ಟಿಕಲಿ ಒಂದು ವ್ಯಂಗ್ಯವಾಗಿ ಅವನು ಐ ಆಮ್ ಓನ್ಲಿ ಗೋಯಿಂಗ್ ಟು ಈಟ್ ಒನ್ ಥಿಂಗ್, ದಟ್ ಈಸ್ ಓನ್ಲಿ ಎ ಮಟನ್ ಚಾಪ್ ಅಂತ ತಿಳಿಸ್ತಾನೆ. ದೆನ್ ಈವನ್ ಫರ್ದರ್ ಐರಾನಿಕಲ್ ಸ್ಟೇಟ್ಮೆಂಟ್ಸ್ ಇದೇ ರೀತಿ ತುಂಬ ಬರುತ್ತೆ ಅದು ಟೆಕ್ಸ್ಟಲ್ಲಿ. ಐ ವಿಲ್ ಈಟ್ ನಥಿಂಗ್ ಫಾರ್ ಡಿನ್ನರ್ ಟು ನೈಟ್, ಅಂದರೆ ಎಷ್ಟು ತಿಂದಿದ್ದೀನಿ ಅಂದರೆ ಹೊಟ್ಟೆ ಅಷ್ಟು ತುಂಬೋಗಿದೆ, ರಾತ್ರಿ ನಾನು ಊಟ ಮಾಡಲಿಕ್ಕಾಗಲ್ಲ ಅಂತಾನೆ. ಹಾಗೆ ಆ್ಯಂಡ್ ಯು ಆರ್ ಕ್ವೈಟ್ ಅ ಹ್ಯೂಮರಿಸ್ಟ್ ಅಂತ ಆನ್ ದ ಫೇಸ್ ಆಫ್ ದಟ್ ಲೇಡಿ ಹೇಳ್ತಾ ಹೋಗ್ತಾನೆ. ದಿಸ್ ಈಸ್ ಹೌ ದ ಸ್ಟೋರಿ ಗೋಸ್ ಆನ್ ಆ್ಯಂಡ್ evokes laughter in amongst us. And at last his final words, that is he got his revenge andre, that is not a severe revenge, but by looking at the changed what outer look of that lady. ನಾನು ಏನೂ ತಿನ್ನಲ್ಲ ಅಂದ್ಕೊಂಡೆ, ಇವಳು ಈಗ 133 kgs ವೇ ಆಗ್ತಾ ಇದ್ದಾಳೆ. ಅಂದರೆ ದಟ್ ಈಸ್ ದ ರಿಸಲ್ಟ್ ಆಫ್ ವಾಟ್ ಎವರ್ ಶಿ ಡನ್ ಆನ್ ದ್ಯಾಟ್ ಡೇ. ಆ ರೀತಿ ಎಷ್ಟು ಜನಕ್ಕೆ ಮಾಡಿದ್ಲು, ನನಗೂ ಮಾಡಿದ್ಲು, ಅದರ ಒಂದು ರಿಸಲ್ಟ್ ಇವತ್ತು ನೋಡ್ತಾ ಇದ್ದೀನಿ. ಸೊ ಐ ಗಾಟ್ ಮೈ ರಿವೆಂಜ್ ಅಂತ ಅಟ್ ದ ಕ್ಲೈಮ್ಯಾಕ್ಸ್ ಹಿ ಫೀಲ್ಸ್. ದೆನ್ so this is how the humor and the irony in the story used very effectively by the writer through the dialogues or the situation comes in that restaurant fires. Okay, further to conclude the whole sessions and the whole story here, the speaker of the story is the writer, as you got to know. ಇಲ್ಲಿ ಯಾರು ಸ್ಪೀಕರು? ದ ರೈಟರ್ ಮೀನ್ಸ್ ಅವನೊಬ್ಬ ಬರಹಗಾರ, ಒಬ್ಬ ಲೇಖಕ. And it might be one of the real experience of William Somerset. Okay, ಇದು ಒಂದು ಅವನದೇ ಸ್ವಂತ ಒಂದು ಅನುಭವ ಇರ್ಬೋದು ರೈಟರ್ದು. We don't know exactly. And the reader or the fan of his books turned out to be the women of 40 years. Okay, very pretentious lady, 40 years ಅವಳು. ಹಾಗೆ the whole story, almost the main story, takes place in the costliest restaurant, that is
Fayards, located in Paris. Okay, then yes, the inner feelings and expressions of writer in the story makes the reader feel pity with his situation. ಆ್ಯಕ್ಚುಲಿ ಅವನು ಡೈಲಾಗ್ಸ್ ಡೆಲಿವರಿ ಎಲ್ಲ ಅವ್ನು ಮಾಡ್ತಾ ಇದ್ದಂಥ ಒಂದು ಅವ್ನ ಬಾಡಿ ಲ್ಯಾಂಗ್ವೇಜ್ ಆ ಒಂದು ಇದನ್ನು ಡಿಸ್ಕ್ರಿಪ್ಷನ್ ನೋಡ್ತೀವಲ್ಲ ಆಗ ಅವನಿಗೆ ನಾವು ವಿ ಕ್ಯಾನ್ ಫೀಲ್ ವಾಟ್ಸ್ ದ ಸಿಚುಯೇಷನ್ ಆಫ್ ದಟ್ ಮ್ಯಾನ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. And it conveys the message that don't judge anyone by their outer look or words. Yes, this is the most serious message conveyed by the short story in a very humoric way. ಅದು ತುಂಬ ಹಾಸ್ಯ ಮೂಡಿಸಿದ್ರೂ ನಾವು ಎಂಜಾಯ್ ಮಾಡಿದ್ರೂ ಅದರಿಂದ ಮುಖ್ಯವಾಗಿ ತಿಳಿಬೇಕಾಗಿರೋ ವಿಷಯ ಏನಂದರೆ ಯಾರನ್ನೂ ಹೊರಗಡೆಯಿಂದ ಎಲ್ಲೋ ದೂರದಿಂದ ನೋಡಿ ಇವ್ರು ಇಂಥವ್ರೆ ಹೀಗೆ ಅಂತ ಗೆಸ್ ಮಾಡೋಕ್ಕೆ ಹೋಗಬೇಡಿ. ಗೆಸ್ಸಿಂಗ್ ವರ್ಕ್ ಈಸ್ ಆಲ್ವೇಸ್ leads to some ಅನ್ಇಮ್ಯಾಜಿನಬಲ್ ಸಿಚುಯೇಷನ್ ಆಗ್ಬೋದು. ಸೊ ಗೆಸ್ ಯಾವಾಗಲೂ ರೈಟ್ ಗೆಸ್ ಆಗಿರಲ್ಲ. ಸೊ ಡೋಂಟ್ ಜಡ್ಜ್ ಎನಿ ಒನ್, ಜಡ್ಜ್ಮೆಂಟಲ್ಲಿ ಆಗಬೇಡಿ ಅಂತಲೂ ಹೇಳ್ತಾರೆ. ಇವ್ರು ಇಂಥವ್ರೆ ಹೀಗೆ ಅಂತ ಜಡ್ಜ್ಮೆಂಟಿಗೆ ಬರಬೇಡಿ ಅನ್ಲೆಸ್ ಯು ಹ್ಯಾವ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ನಿಮಗೆ ಆ ಎಕ್ಸ್ಪೀರಿಯನ್ಸ್ ಆಗೋ ತನಕ ಅವ್ರನ್ನ ಸುಮ್ಮನೆ ದೂರದಿಂದ ನೋಡಿ ಯಾರಿಂದನೋ ಕೇಳಿ ಮಾಡಿ ಅದಕ್ಕೊಂದು ಕನ್ಕ್ಲೂಷನಿಗೆ ಬರಬೇಡಿ ಅನ್ನೋದು. And it indirectly or directly stresses on the importance of table mannerisms. So table mannerisms ಇದೊಂದು ಮುಖ್ಯವಾದ ಒಂದು ಮೀನ್ಸ್ ನಡವಳಿಕೆ ನಮ್ಮಲ್ಲೆಲ್ಲರಿಗೂ ಇರಬೇಕಾಗಿರೋವಂಥದ್ದು. ಎಲ್ಲರೂ ಹೊರಗಡೆ ಹೋದಾಗ ವಿ ಹ್ಯಾವ್ ಟು ಗಿವ್ ದ ಚಾಯ್ಸ್ ಫಾರ್ ದ ಹಾಸ್ಟ್ ಟು ಆರ್ಡರ್ ಫಾರ್ ದ ಮೀನ್ಸ್ ವಾಟ್ ಐಟಮ್ಸ್ ಆರ್ ಡಿಶಸ್ ಟು ಹ್ಯಾವ್. ನಾವೇ ಅದನ್ನು ಒಂದು ಮೆನು ತೊಗೊಂಡು ನಾವೇ ಕೂತ್ಕೊಂಡು ನಮಗೇನು ಬೇಕಾಗಿದ್ದು ಅದನ್ನು ಹೇಳೋಕ್ಕೆ ಯಾವತ್ತೂ ಹೋಗಬಾರ್ದು. ವಿ ಹ್ಯಾವ್ ಟು ಗೋ ಅಲಾಂಗ್ ವಿತ್ ದ ಹಾಸ್ಟ್. ಯಾರು ಅದನ್ನು ಹಾಸ್ಟ್ ಮಾಡ್ತಿರ್ತಾರೆ, ಯಾರು ನಮಗೆ ಕೊಡಿಸ್ತಿರ್ತಾರೆ ಅವರಿಗೊಂದು ಇದು ಕೊಟ್ಟರೆ ದಟ್ ವಿಲ್ ಮೇಕ್ ದ ಹೋಲ್ ಎನ್ವಿರಾನ್ಮೆಂಟ್ ಸೊ healthy and happy. That is what you get to know in the story. I feel that you understood the whole story, the theme, and the literary devices used in the story. These all things, and the relevant MCQs are as follows: who ordered for meat? So you got to know that who ordered for the only one thing is the writer. Like that, almost 5 MCQs are there. You can refer on your own and get to know the answers in this. And coming down to the reference part here, some text and some the text used for the sessions and the useful YouTube video, and even the reference book for the first person, third person narrative is are all in a way given here. You can refer it to get to know more about the text and other aspects. So this is the end of the unit 2, the luncheon, and it's the end of the session. Thank you.